ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಕರ್ನಾಟಕ ರೈತ ಹಸಿರು ಸೇನೆ ವತಿಯಿಂದ ರೈತ ಹುತಾತ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರೈತ ಹುತಾತ್ಮ ದಿನಾಚರಣೆಯ ವಿಶೇಷವಾಗಿ ರೈತ ಸಂಘದ ಸಂಸ್ಥಾಪಕ ಹಾಗೂ ಪ್ರಾಧ್ಯಾಪಕ ದಿವಂಗತ ನಂಜುಂಡಸ್ವಾಮಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ಬೆಟ್ಟದಪುರ ಪ್ರಮುಖ ರಸ್ತೆಗಳಲ್ಲಿ ರೈತರು ಮೆರವಣಿಗೆ ನಡೆಸಿದರು. ನಂತರದಲ್ಲಿ ಕರ್ನಾಟಕ ರೈತ ಹಸಿರು ಸೇನೆಯ ಸಂಸ್ಥಾಪಕ ರಫಿ ಉಲ್ಲಾ ಅವರು ಮಾತನಾಡಿ, ರೈತ ಹುತಾತ್ಮ ದಿನವನ್ನ ನವಲಗುಂದಕ್ಕೆ ಸೀಮಿತಗೊಳಿಸದೆ ಪ್ರತಿ ಗ್ರಾಮದಲ್ಲೂ ಆಚರಿಸಬೇಕು. ರೈತರು ಶೋಷಣೆಗೆ ಒಳಗಾಗ್ತಿದ್ದಾರೆ. ನಾವೆಲ್ಲ ರೈತರು ಒಗ್ಗಟ್ಟಾಗಬೇಕಾಗಿದೆ. ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ತಂಬಾಕು ಮಂಡಳಿಯಲ್ಲಿ ಈ ಬಾರಿ ರೈತರಿಗೆ ಬಿತ್ತನೆ ಬೀಜ ನೀಡಿ ತಂಬಾಕು ಬೆಳೆದ ನಂತರ ಮಾರಾಟ ಮಾಡುವುದಕ್ಕೆ 1117 ರೂಪಾಯಿ ಕೆಜಿಗೆ ನಿಗದಿ ಮಾಡಿರುವುದು ಖಂಡನೀಯ. ಉಳಿದ ತಂಬಾಕನ್ನ ಏನ್ ಮಾಡೋದು? ರೈತ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ. ರೈತರು ಯಾವುದೇ ಪ್ರತಿಭಟನೆ ಮಾಡುವಂತಿಲ್ಲ ಅಂತ ಷರತ್ತು ಹಾಕಿದ್ದಾರೆ. ಸರ್ಕಾರ ರೈತರ ಹಿತವನ್ನ ಕಾಪಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು. ಇವತ್ತೇನು ಕರ್ನಾಟಕ ರೈತ ಹಸಿರು ಸೇನೆ ವತಿಯಿಂದ ಬೆಟ್ಟದಪುರ ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ನಲ್ಲಿ ಒಂದು ಪುಟ್ಟ ಗ್ರಾಮದಿಂದ ಸ್ಟಾರ್ಟ್ ಮಾಡಬೇಕು. ನಮ್ಮ ರೈತ ಹುತಾತ್ಮರ ದಿನಾಚರಣೆಯ ನವಲಗುಂದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹೋಬಳಿಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಮಾಡಬೇಕು. ನಮ್ಮ ರೈತರು ಒಗ್ಗಟ್ಟಾಗಿ ಅಂದ್ಬಿಟ್ಟು ಇವತ್ತು ಒಂದು ಗ್ರಾಮ ಆಯ್ಕೆ ಮಾಡಿ ನಾವು ಕಳೆದ ಬಾರಿ HD ಕೋಟೆಯಲ್ಲಿ ಮಾಡಿದೋ, ಹುಣಸೂರಲ್ಲಿ ಮಾಡಿದ್ದು. ಹಾಗೆ ಈ ಸಲ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಒಂದು ಹೋಬಳಿಯಲ್ಲಿ ಇವತ್ತು ರೈತ ಹುತಾತ್ಮರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಪ್ರತಿ ಜಿಲ್ಲೆ, ಪ್ರತಿ ಗ್ರಾಮದಲ್ಲೂ ರೈತ ಹುತಾತ್ಮರ ದಿನಾಚರಣೆ ಧ್ವನಿ ಎತ್ತಬೇಕು ನಮ್ಮ ರೈತ ಬಾಂಧವರು. ಹಾಗೆ ಯಾಕೆ ಅಂದರೆ ದಿನನಿತ್ಯ ನಮ್ಮ ರೈತ ಶೋಷಣೆಗೆ ಒಳಗಾಗ್ತಾ ಇರೋದು ಯಾರು ಅಂದರೆ ನಮ್ಮ ರೈತನೇ. ಯಾವುದೇ ಬೆಳೆದಂಥ ಬೆಳೆಗಾಗಲಿ ಸೂಕ್ತವಾದ ಬೆಲೆ ಸಿಗಲ್ಲ. ಕಷ್ಟ ಬಿದ್ದು ಬೆಳೆದ್ರು ಯಾವುದೇ ರೀತಿಯಲ್ಲಿ ಅದನ್ನು ಮಾರ್ಲಿಕ್ಕೆ ಹೋದಾಗ ಮಧ್ಯವರ್ತಿಗಳ ಹಾವಳಿ ಅಂತೂ ತಪ್ಪಲ್ಲ. ಇವತ್ತೇನಾಗಿದೆ ಅಂದರೆ ನಮ್ಮ 4 ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾ ಇದ್ದಾರೆ. ಪಿರಿಯಾಪಟ್ಟಣ, HD ಕೋಟೆ, ಹುಣಸೂರು ಮತ್ತು ಕೆಆರ್ನಗರ, 5 ತಾಲೂಕು, ರಾಮನಾಥಪುರ, 5 ತಾಲೂಕಲ್ಲಿ ತಂಬಾಕುವನ್ನು ಬೆಳೀತಾ ಇದ್ದಾರೆ. ಆದರೆ ಬೀಜ ಕೊಡಬೇಕಾದ್ರೆ ಇಲ್ಲದೆ ಇರೋ ರೂಲ್ಸು, ಬೀಜ ಯಾಕೆಂದರೆ ಪ್ಯಾಕೆಟ್ಗೆ 500 ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಹೋದ್ರು. ಆ ಟೈಮಲ್ಲಿ ಇಲ್ಲದೆ ಇರೋ ರೂಲ್ಸ್ನ ಏನು ಮಾಡಿದ್ರು ಅಂದರೆ ಹೊಗೆಸೊಪ್ಪು ಮಂಡಳಿಯವರು ಈಗ ಬೆಳೆದಾದ್ಮೇಲೆ ನೀವು 1017 kgನೇ ಮಾತ್ರ ಬೆಳಿಬೇಕು ಅಂದ್ಬಿಟ್ಟು ಬೆಳೆದಿರೋ ಸೊಪ್ಪು ಬೇರೆ ಕಡೆ ಎಲ್ಲಿ ಬಿಡೋಕ್ಕಾಗುತ್ತೆ ಸ್ವಾಮಿ? ಇವತ್ತು ಕಷ್ಟ ಬಿದ್ದು ಬೀದಿಗೆ ಬಿದ್ದಿದ್ದಾರೆ ರೈತರೆಲ್ಲ. ಹೆಂಡತಿ ಮಕ್ಕಳು ಯಾರೂ ನೆಮ್ಮದಿಲಿಲ್ಲ ಈ ಹೊಗೆ ಸೊಪ್ಪಿಗೆ ಹಾಕಿಡ್ಕೊಂಡು. ಆದರೆ ಇವತ್ತು ನಾವು ತಗೊಳ್ಳೋದೇ 1017 kg. ಅದು ಸ್ಟ್ರೈಕ್ ಮಾಡೋಗಿಲ್ಲ ನೀವು, ಕಂಡೀಷನ್ ಅಪ್ಲೈ ಮಾಡಿದ್ದಾರೆ. ಸ್ಟ್ರೈಕ್ ಮಾಡೋಗಿಲ್ಲ ನೀವು, ಆದರೆ ಯಾವುದೇ ರೀತಿಯಲ್ಲಿ ಒತ್ತಡ ಹಾಕಂಗಿಲ್ಲ ಅಂದ್ಬಿಟ್ಟು ಇವತ್ತು ತಂಬಾಕು ಮಂಡಳಿಯವರು ದೌರ್ಜನ್ಯವನ್ನು ಏನು ರೈತರ ಮೇಲೆ ಮೆರೀತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಬೀಳಬೇಕು ಅಂದರೆ ನಮ್ಮ ರೈತ ಸಂಘಟನೆ ಬಣ ಬಡದಾಟವನ್ನು ಬಿಟ್ಟು ರೈತನಿಗೆ ಆಗ್ತಾ ಇರುವಂಥ ಅನ್ಯಾಯಕ್ಕೆ ಧ್ವನಿ ಎತ್ತಂತ ಕೆಲಸ ಆಗಬೇಕು ಅಂದ್ಬಿಟ್ಟು ಈ ಮೂಲಕ ರೈತ ಹುತಾತ್ಮರ ದಿನಾಚರಣೆ ರೈತರ ನೋವಿಯಲ್ಲಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಕರ್ನಾಟಕ ರೈತ ಹಸಿರು ಸೇನೆ ವತಿಯಿಂದ ಅಂತ ಹೇಳ್ತಾ ಈ ಬೇಡ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏರ್ಪಡಿಸಿದ್ದು ಈ ಒಂದು ರೈತ ಹುತಾತ್ಮ ದಿನಾಚರಣೆಗೆ ಎಲ್ಲ ಸಂಘಟನೆಯ ಹಸಿರು ಸೇನೆ, ರೈತ ಸಂಘ, ಎಲ್ಲ ಸಂಘ ಸಂಸ್ಥೆಯರು ಸಹ ಇವತ್ತು ಬೆಟ್ಟದಪುರದಲ್ಲಿ ರೈತ ಹುತಾತ್ಮ ದಿನಾಚರಣೆ ಆಚರಿಸ್ತಾ ಇರೋದು ಈ ಸುತ್ತಿನ ಎಲ್ಲ ರೈತ ಬಾಂಧವರಿಗೆ ಖುಷಿ ತರುವಂಥ ವಿಷಯ ಅಂತ ಹೇಳ್ತಾ, ಯಾಕೆಂದರೆ ಈ ಹಿಂದೆ ನರಗುಂದಕ್ಕೆ ಮಾತ್ರ ಸೀಮಿತವಾಗಿತ್ತು. ರೈತ ಹುತಾತ್ಮ ದಿನಾಚರಣೆ ಅಂದರೆ ಜನಕ್ಕೆ ಸರಿಯಾಗಿ ಗೊತ್ತಿರಲಿಲ್ಲ. ರೈತರಿಗೆ ಹೇಳಬೇಕು ಅಂತ ಅಂದರೆ ಕೆಲವೊಂದು ಸಂಘಟನೆಗಳಿಗೆ ಮಾತ್ರ ಗೊತ್ತಿತ್ತು. ಹಿಂದೆ ಗುಂಡೂರಾವ್ನ ಮುಖ್ಯಮಂತ್ರಿ ಆಡಳಿತದಲ್ಲಿ ರೈತಂಗೆ ಗುಂಡು ಹಾಕಿ ರೈತ ಅವನ ಹಕ್ಕನ್ನು ಕೇಳುವಂಥ ಸಂದರ್ಭದಲ್ಲಿ, ರೈತ ಅವನ ಹಕ್ಕನ್ನು ಹೋರಾಟದ ಮುಖಾಂತರ ಕೇಳುವಂಥ ಸಂದರ್ಭದಲ್ಲಿ ರೈತರಿಗೆ ಗುಂಡಾಕಿ ಸಾಯಿಸಿದ್ದು ಇಡೀ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಗೊತ್ತಿರಲಿಲ್ಲ. ಇತ್ತೀಚೆಗೆ ಸಂಘಟನೆಗಳು ಎಷ್ಟೇ ಸಂಘಟನೆ ಹೆಚ್ಚಾಗಿರಲಿ, ಯಾವುದೇ ಸಂಘಟನೆ ಆಗಿರಲಿ, ಬಟ್ ಕೊನೆಗೆ ನಿಲ್ಲೋದು ರೈತ ಸಂಘಟನೆ ಒಂದೇ ನಿಲ್ಲುವಂಥದ್ದು. ಆ ರೈತ ಸಂಘಟನೆ ಇವತ್ತು ಬೆಟ್ಟಪುರದ ಹೋಬಳಿಲಿ ಇವತ್ತು ರೈತ ಹುತಾತ್ಮ ದಿನಾಚರಣೆನ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಸಹ ಖುಷಿ ತರುವಂಥದ್ದು. ತದನಂತರ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತು ನಮಗೆ ರೈತರಿಗೆ ಬೆಂಬಲ ಬೆಲೆ ಕೊಡೋದ್ರ ಜೊತೆಗೆ ಭ್ರಷ್ಟ ಅಧಿಕಾರಿಗಳನ್ನೇ ಜಾಸ್ತಿ ಮಾಡಿರುವಂಥದ್ದು. ಹೇಳಬೇಕು ಅಂದರೆ ಇವತ್ತು ರೈತರು ಶೋಷಣೆ ಆಯ್ತಾ ಇರೋದು ಎಲ್ಲಿ ಅಂದರೆ ರೈತ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇರುವಂಥದ್ದು
ಮತ್ತು ರೈತ ಯಾವುದೇ ಆಫೀಸ್ಗೆ ಹೋಗಲಿ, ಯಾವುದೇ ಕೆಲಸಕ್ಕೆ ಹೋಗಲಿ, ಇವತ್ತು ಲಂಚ ಲಂಚ ಲಂಚ, ಆ ಲಂಚ ಅನ್ನೋದು ಪರಿಪೂರ್ಣವಾಗಿ ನಿಲ್ಲಬೇಕು. ಇದು ರೈತ ಹುತಾತ್ಮ ದಿನಾಚರಣೆಯಿಂದವ ನಾವು ಘೋಷಣೆ ಮಾಡ್ತಾ ಇರುವಂಥದ್ದು. ಇವತ್ತು ಭ್ರಷ್ಟ ಅಧಿಕಾರಿಗಳ ಕಡೆಯಿಂದವ ಯಾವ ರೈತರಿಗೂ ಸಹ ನ್ಯಾಯಬದ್ಧವಾದಂಥ ನ್ಯಾಯ ಸಿಗ್ತಾ ಇಲ್ಲ.